ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ಕಾನ್ಫಿಡೆನ್ಸ್ ಕೋಟ್ಯಾಧೀಶನ ಸಾವಿಗೆ ನಿಜವಾಗಿರುವಂತಹ ಕಾರಣ ಏನು? ರಾಯ್ ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತ. ತೆರಿಗೆಯಿಂದ ಕಿರುಕುಳ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿಕೊಂಡಿದ್ದಾರೆ. ಇಸ್ ಇಟ್ ರೈಟ್? ಕಾನ್ಫಿಡೆಂಟ್ ಕೋಟ್ಯಾಧೀಶನ ಸಾವಿಗೆ ಅಸಲಿ ಕಾರಣ ಏನು? ರಾಯ್ ಸಾವಿನ ಸುತ್ತ ಹಲವು ಅನುಮಾನ ಮೂಡಿದೆ. ತೆರಿಗೆಯಿಂದ ಕಿರುಕುಳ ಅಂತ ಹೇಳಿ ಮೋಹನ್ ದಾಸ್ ಪೈ ಟ್ವೀಟ್ ಅನ್ನ ಮಾಡಿದ್ದಾರೆ. ಮೋಹನ್ ದಾಸ್ ಪೈ ಅವರ ಟ್ವೀಟ್ ನ ನಂತರ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಟ್ಯಾಕ್ಸ್ ಟೆರರಿಸಂ ಅನ್ನುವಂತಹ ಒಂದು ಹೆಸರನ್ನ ಅಥವಾ ಒಂದು ವರ್ಡ್ ಅನ್ನ ಉಲ್ಲೇಖ ಮಾಡಲಾಗಿದೆ. ಕಾಂಗ್ರೆಸ್ ಆರೋಪ ಈ ರೀತಿಯಾಗಿದೆ. ಇದೀಗ ಕೇರಳದ ಸಿಎಂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ತನಿಖೆ ಆದೇಶವನ್ನ ನೀಡಲಾಗಿದೆ. ಸಿಜೆ ರಾಯ್ ಡೈರಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ರಾಯ್ ಸೂಸೈಡ್ ಸತ್ಯಗಳು ಬಯಲಾಗಲಿದೆ. ಎಸ್ ವೀಕ್ಷಕರೇ, ಸಿಜೆ ರಾಯ್ ಕೋಟ್ಯಾಧೀಶ್ವರ ಸಾವನ್ನಪ್ತಾರೆ. ಅಸಲಿಗೆ ಇದು ಆತ್ಮಹತ್ಯೆ. ಎದೆಗೆ ಗುಂಡನ್ನ ಹೊಡ್ಕೊಂಡು ಸಾವನ್ನಪ್ತಾರೆ. ಅಲ್ಲಿ ಪೊಲೀಸರು ಒಂದು ಉಲ್ಲೇಖ ಮಾಡ್ತಾರೆ, ಎಲ್ಲರೂ ಕೂಡ ಸಹಜವಾಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಶೂಟ್ ಮಾಡ್ಕೋಬೇಕು ಅನ್ನೋ ತಲೆಗೆ ಗುಂಡು ಹೊಡ್ಕೊಳ್ತಾರೆ. ರೇರೆಸ್ಟ್ ಕೇಸ್ ಇದು, ಎದೆಗೆ ಗುಂಡು ಹೊಡ್ಕೊಂಡು ಸಾವನ್ನಪ್ಪಿರುವಂಥದ್ದು ಅಂತ ಹೇಳಿ. ಆಮೇಲೆ ಸಿಜೆ ರಾಯ್ ಅವರು ಸಾಕಷ್ಟು ವಿಚಾರಗಳನ್ನ ಬರೆದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಾನು ತೆರಿಗೆ ಕಟ್ಟುವಂತಹ ವಿಚಾರವಾಗಿ ಒಂದಿಷ್ಟು ಶಬ್ದವನ್ನ ಬರೆದಿದ್ರೆ, ಇನ್ನು ಒಂದು ಕಡೆಗೆ ನಾನು ಈ IT ದಾಳಿಯಿಂದ ಮರಿಗೆ ಹೋಗಿದ್ದೇನೆ ಅಂತ ಹೇಳಿ ಬರ್ಕೊಂಡಿರ್ತಾರೆ. ಹಾಗೆ ಸಾಕಷ್ಟು ರಾಜಕೀಯ ವ್ಯಕ್ತಿಗಳ ಹೆಸರನ್ನೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನೋದಿದೆ. ಹಾಗೆ ತಮ್ಮ ಆಸ್ತಿ ಯಾರ್ಯಾರಿಗೆ ಹೋಗ್ಬೇಕು ಎಲ್ಲ ಅವ್ರು ಬರ್ಕೊಂಡಿದ್ದಾರೆ. ಇಲ್ಲಿ ರಾಜಕೀಯ ತಿರುವನ್ನ ಪಡ್ಕೊಂಡಿದ್ಯಾವುದು ಅಂತಂದ್ರೆ, ಕೇರಳದ CM ಅವರು ಕೂಡ ಪತ್ರವನ್ನು ಬರೀತಾರೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದು ಸರಿಯಾಗಿ ತನಿಖೆ ಆಗಬೇಕು ಸಿಜೆ ರಾಯ್ ಅವರ ಆತ್ಮಹತ್ಯೆ ಅಂತ ಹೇಳಿ ಕೇಳ್ಕೊಳ್ತಾರೆ. ಒಂದು ರಾಜ್ಯದ CM ರೀತಿ ಪತ್ರವನ್ನ ಬರೆದಿರೋದು ನೋಡಿದ್ರೆ ಇದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಬಿಸ್ನೆಸ್ ಮ್ಯಾನ್ ಆಗಿರುವಂಥದ್ದು ಯಾವುದು ತಪ್ಪಿದೆಯೋ ಅದು ತಪ್ಪು ಅಂತ ಹೇಳ್ತಾ ಇದ್ದಂತಹ ವ್ಯಕ್ತಿ ಮೋಹನ್ ದಾಸ್ ಪೈ ಅವರು ಕೂಡ ಟ್ಯಾಕ್ಸ್ ಟೆರರಿಸಂ ಅನ್ನುವಂತಹ ಒಂದು ಪದವನ್ನು ಉಲ್ಲೇಖ ಮಾಡ್ತಾರೆ. ಆ ಟ್ಯಾಕ್ಸ್ ಟೆರರಿಸಂ ಅನ್ನುವಂಥದ್ದಕ್ಕೆ ಅರ್ಥ ಏನು ಅನ್ನೋದು ಈಗ ಪ್ರಶ್ನೆಯಾಗಿದೆ. ಅಂದರೆ ನಿನ್ನೆ ಮಾತಾಡ್ತಾ ಇದ್ವಿ, ಡಿಬೇಟ್ ಮಾಡಬೇಕಾದ್ರೆ ಹೇಳ್ತಾ ಇದ್ರು ನಮ್ಮ ಕಾಂಗ್ರೆಸ್ಸಿಂದ ಬಂದಿರುವಂತಹ ಬಾಂಧವರು ಏನು ಹೇಳ್ತಾ ಇದ್ರು ಅಂತಂದರೆ, ಟ್ಯಾಕ್ಸ್ ಟೆರರಿಸಮ್ ಅಂತ ನಡೀತಾ ಇದೆ, ಪಕ್ಕಾ ನಡೀತಾ ಇದೆ. IT ದಾಳಿ ಅದನ್ನು ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಎಸ್, ಇಲ್ಲಿ IT ದಾಳಿಯನ್ನು ನಾವು ಕ್ವಶನ್ ಮಾಡೋಕ್ಕೂ ಆಗೋದಿಲ್ಲ. IT ದಾಳಿಯನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಕೋರ್ಟು ಮತ್ತು IT ಇದೆರಡನ್ನ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಇದು ಯಾವ ಪಕ್ಷಕ್ಕೂ ಕೂಡ ಸೀಮಿತವಾಗಿರೋದಿಲ್ಲ. ಹೀಗಿರಬೇಕಾದ್ರೆ ಇಲ್ಲಿ ಸಿಜೆ ರಾಯ್ ಅವರ ಅವರ ಡೈರಿಯನ್ನ ಪರಿಶೀಲನೆಯನ್ನ SIT ಮಾಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಏನಕ್ಕೆ ಅನ್ನೋದನ್ನ ಹೇಳ ಹೊರಟಿದ್ದಾರೆ, ಅಥವಾ ಪರಿಶೀಲನೆಯನ್ನು ಮಾಡಲು ಹೊರಟಿದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಿಸರ್ಗ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. SIT ತನಿಖಾ ತಂಡವನ್ನು ರಚನೆ ಮಾಡಿ ಆಯಿತು. SIT ತನಿಖಾ ತಂಡ ಡೈರಿಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಈಗ ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಅಸಲಿ ವಿಚಾರಗಳು ಗೊತ್ತಾಗಲಿದೆ. ಏನು ಇನ್ಫಾರ್ಮೇಶನ್ ಬಂದಿದೆ? ಎಸ್ ಕಾವ್ಯ, ಕಾನ್ಫರೆನ್ಸ್ ಗ್ರೂಪ್ ನ ಮಾಲೀಕರಾದಂತಹ ಸಿಜೆ ರಾಯ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಒಂದಿಷ್ಟು ಅನುಮಾನಗಳು ಜಿಗಿಲೇರ್ತಾ ಇರುವಂತದ್ದು ಇವಾಗ ಕಂಡು ಬರ್ತಾ ಇರುವಂತಹ ಮಾಹಿತಿ. ರಾಯ್ ಸಾವಿನ ಸುತ್ತ ಹಲವಾರು ಅನುಮಾನ ಮೂಡಿರುವುದರಿಂದ ತೆರಿಗೆಯಿಂದ ತೆರಿಗೆ ಟ್ಯಾಕ್ಸ್ ಅವ್ರದ್ದು ಏನಿದೆ ಇದ್ರ ಕಿರುಕುಳದಿಂದಾನೇ ಆತ ಸತ್ತಿರಬಹುದು ಅನ್ನುವಂಥದ್ದು ಹೇಳಿರುವಂತದ್ದು ಮೋಹನ್ ದಾಸ್ ಪೈ ಅವರು. ಮೋಹನ್ ದಾಸ್ ಪೈ ಟ್ವೀಟ್ ನ ನಂತರ ರಾಜಕೀಯದಲ್ಲಿ ಒಂದು ತಿರುವು ಕಾಣಿಸ್ತಾ ಇರುವಂತದ್ದು. ಟ್ಯಾಕ್ಸ್ ಟೆರರಿಸಮೇ ಇದಕ್ಕೆ ಕಾರಣ. ಕಾಂಗ್ರೆಸ್ ಈ ಒಂದು ವಿಚಾರವಾಗಿ ಆರೋಪವನ್ನ ಮಾಡ್ತಾ ಇದೆ. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ CM ಕೂಡ ಎಂಟ್ರಿ ಆಗಿದ್ದಾರೆ. ಇನ್ನು ಇದರ ವಿಚಾರವಾಗಿ ತನಿಖೆ ಕೂಡ ನಡೆದಿದೆ. SIT ಇದರ ಸಾವಿನ ಕುರಿತಾಗಿ ಅವರ ಸಾವಿನ ಅನುಮಾನ ಏನಿದೆ ಇದು ಎಲ್ಲದರ ವಿಚಾರವಾಗಿ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಿಜೆ ರಾಯ್ ಅವರ ಮನೆಯಲ್ಲಿ ಸಿಕ್ಕಂತಹ ಡೈರಿಯನ್ನ SIT ಅವರು ತನಿಖೆ ಮಾಡ್ತಾ ಇದ್ದು, ಇನ್ನು ಹೆಚ್ಚಿನ ಮಾಹಿತಿ ಏನಾದ್ರೂ ಸಿಗುತ್ತಾ ಅನ್ನುವಂಥದ್ದನ್ನ ಕೂಡ ಅವರು ನೋಡ್ತಾ ಇರುವಂತದ್ದು. ಕಾವ್ಯ, ನಿಸರ್ಗ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.